ಕೇಂದ್ರ ಸರ್ಕಾರದ ಎಸ್ಎಸ್ಸಿ ರೀತಿಯೇ ರಾಜ್ಯ ಸರ್ಕಾರವು ಎನ್ಸಿಸಿ ಕೆಡೆಟ್ಗಳಿಗೆ ಕೆಪಿಎಸ್ಸಿ ವತಿಯಿಂದ ನಡೆಯುವ ವಿವಿಧ ಹುದ್ದೆಗಳ ಪರೀಕ್ಷೆಯಲ್ಲಿ ಮೀಸಲಾತಿ ನೀಡುವ ಮೂಲಕ ಯುವಕರು ಹೆಚ್ಚಾಗಿ ಎನ್ಎಸ್ಸಿ ತರಬೇತಿ ಪಡೆಯಲು ನೆರವಾಗಬೇಕೆಂದು ಹಾಲಪ್ಪ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಒತ್ತಾಯಿಸಿದ್ದಾರೆ. ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಹಾಲಪ್ಪ ಪ್ರತಿಷ್ಠಾನ, ತುಮಕೂರು ವಿವಿ, ಎನ್ಸಿಸಿ, ಎನ್ಎಸ್ಎಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಗೃಹರಕ್ಷಕ ದಳದ ವತಿಯಿಂದ ಆಯೋಜಿಸಿದ್ದ ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿಯೂ ಎನ್ಸಿಸಿ ಕೋಟಾ ನೀಡುವುದರಿಂದ ಮಕ್ಕಳಲ್ಲಿ ಶಿಸ್ತುಬದ್ಧ ಜೀವನದ ಜೊತೆಗೆ ಉತ್ತಮ ಪ್ರಜೆಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ ಎಂದರು. ಯುವ ಸಬಲೀಕರಣ ಇಂದಿನ ಕಾರ್ಗಿಲ್ ವಿಜಯೋತ್ಸವದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವ್ಯಸನ ಹೆಚ್ಚಾಗಿದೆ. ಶಾಲಾ ಕಾಲೇಜು ಮಕ್ಕಳು ಅತಿ ಹೆಚ್ಚು ರೀತಿಯ ಇದಕ್ಕೆ ಬಲಿಯಾಗುತ್ತಿದ್ದು, ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಹೋಮ್ ಗಾರ್ಡ್ಸ್, ಸ್ಕೌಟ್ಸ್, ಗೈಡ್ಸ್ಗಳು ಮುಂದಾಗಬೇಕಿದೆ. ದೇಶದ ಗಡಿಯನ್ನು ಸೈನಿಕರು ಕಾಯ್ದು ನಮ್ಮನ್ನು ರಕ್ಷಿಸುವ ರೀತಿ ದೇಶದ ಒಳಗಿನ ಜನರನ್ನು ನಾವುಗಳು ವಿಚ್ಛಿದ್ರಕಾರಿ ಶಕ್ತಿಗಳಿಂದ ಕಾಪಾಡಲು ಒಂದಾಗಲು ಕರೆ ನೀಡಿದರು. ತುಮಕೂರಿನಿಂದ ಇಡೀ ರಾಜ್ಯಕ್ಕೆ ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಎನ್ನುವ ಸಂದೇಶವನ್ನು ನಾವೆಲ್ಲರೂ ನೀಡಬೇಕಿದೆ ಎಂದರು. ಕಾರ್ಗಿಲ್ ಯುದ್ಧ ನಡೆದು 25 ವರ್ಷಗಳು ಕಳೆದರೂ ಕೆಲವು ಹುತಾತ್ಮ ಸೈನಿಕರ ಕುಟುಂಬಗಳಿಗೆ ಪರಿಹಾರ ದೊರೆತಿಲ್ಲ ಎಂಬ ಕೂಗು ಇದೆ. ಪರಿಹಾರ ದೊರೆಯದ ಸೈನಿಕರ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಶೀಘ್ರ ಪರಿಹಾರ ದೊರಕಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಿದೆ ಎಂದು ಮುರಳೀಧರ್ ಹಾಲಪ್ಪ ಪ್ರಸ್ತಾಪಿಸಿದರು. 1999 ಜುಲೈ 26 ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು ತೋರಿಸಿದ ದಿನ. ಅತ್ಯಂತ ಕೊರೆಯುವ ಚಳಿಯಲ್ಲಿಯೂ ಲಡಾಖ್ನ ಕಾರ್ಗಿಲ್ ಪ್ರದೇಶದಲ್ಲಿ ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸುತ್ತಿದ್ದ ಉಗ್ರಗಾಮಿಗಳು ಮತ್ತು ಪಾಕ್ ಸೈನಿಕರನ್ನು ದೇಶದಿಂದ ಹೊಡೆದೋಡಿಸಿದ ದಿನ ಇದು. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ 3ನೇ ಯುದ್ಧದ ವಿಜಯವಾಗಿದೆ ಎಂದರು. ಇದು ಚೀನಾ ಸೇರಿದಂತೆ ನೆರೆಹೊರೆಯ ರಾಷ್ಟ್ರಗಳಿಗೆ ಭಾರತ ನೀಡಿದ ಎಚ್ಚರಿಕೆಯ ಗಂಟೆಯಾಗಿದೆ. ಇದು ಭಾರತೀಯ ಸೈನಿಕರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಈ ಯುದ್ಧದಲ್ಲಿ 527 ಸೈನಿಕರು ವೀರಮರಣವನ್ನು ಹೊಂದಿದ್ದಾರೆ. ಇಂತಹ ದಿನವನ್ನು ನಾವೆಲ್ಲರೂ ಆಚರಿಸುವ ಮೂಲಕ ವೀರಮರಣ ಹೊಂದಿದ ಸೈನಿಕರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎನ್ಎಸ್ಸಿ ಮಕ್ಕಳಿಂದ ಶೋಕಚಕ್ರ ರಚಿಸಿ ನೆರೆದಿದ್ದ ಗಣ್ಯರು ಶೋಕಚಕ್ರಕ್ಕೆ ಪುಷ್ಪಗುಚ್ಛ ಇರಿಸುವ ಮೂಲಕ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ಧದ ಅಣುಕು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವೇದಿಕೆಯಲ್ಲಿ ಎನ್ಎಸ್ಸಿ ಹಿರಿಯ ಅಧಿಕಾರಿ ಕರ್ನಲ್ ಜಿಎಸ್ ಗುಜರಾಲ್, ಕರ್ನಲ್ ನರೇಂದ್ರ ಭಂಡಾರಿ, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್, ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಪಾತಣ್ಣ, ಸ್ಕೌಟ್ಸ್ನ ಶ್ರೀಮತಿ ಸುಭಾಷಿಣಿ ರವೀಶ್, ಪಾಂಡುರಂಗಪ್ಪ, ಕ್ಯಾಪ್ಟನ್ ಜಯಪ್ರಕಾಶ್, ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮತ್ತಿತರ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಹೋಮ್ ಗಾರ್ಡ್ಸ್ ಜಿಲ್ಲಾ ಕಮಾಂಡೆಂಟ್ಗಳು, ಹಾಗೇನೆ ನೀವುಗಳೆಲ್ಲರೂ ಇಲ್ಲಿ ಹಿರಿಯ ನಾಗರಿಕರಿಗೂ ನೀವುಗಳೇ ನಮಗೆ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರು. ಅದರ ಪೂರ್ತಿ ಪ್ರಾಮುಖ್ಯತೆ ನಿಮ್ಗಳಿಗೆ ಸಿಗಬೇಕು ಅಂತೇಳಿ ನಾವುಗಳೆಲ್ಲರೂ ಇಲ್ಲಿ ಸೇರಿದ್ದೀವಿ. ಹಲವಾರು ಇವತ್ತಿನ ಕಾರ್ಯಕ್ರಮದಿಂದ 3 ರಿಂದ 4 ಅಂಶಗಳನ್ನ ನಾವು ಮನೆಗೆ ತಗೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಪರವಾಗಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಎನ್ಸಿಸಿಗೆ ಇಲ್ಲಿ ಒಂದು ಬ್ಯಾರಕ್ ರೆಡಿ ಆಗ್ಬೇಕು. ಇಡೀ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು. ತುಮಕೂರಿನಲ್ಲಿ ಒಂದು ಬ್ಯಾರಕ್ ರೆಡಿ ಆದ್ರೆ ಇಲ್ಲಿ ಅವರ ಇರೋ ಜಾಗದಲ್ಲೇನೆ ಬೇರೆ ಬೇರೆ ತಾಲೂಕು ಜಿಲ್ಲೆಯಿಂದ ಇಲ್ಲಿ ಕ್ಯಾಡೆಟ್ಸ್ಗಳು ಬಂದು ಅವರ ಕಾರ್ಯಾಗಾರಗಳು ಶಿಬಿರಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಂದು. 2, ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಏನು ಮೀಸಲಾತಿಗಳಿದಾವೆ ಕೆಲವು ಇಲಾಖೆಗಳಲ್ಲಿ, ಅದು SSC ಇರ್ಬೋದು, UPSC ಇರ್ಬೋದು, ಬೇರೆ ಬೇರೆ ಇದರಲ್ಲಿ. ಅದೇ ತರನೇ ರಾಜ್ಯ ಸರ್ಕಾರದಲ್ಲೂ NCC ಯಾರು ಸರ್ಟಿಫಿಕೇಶನ್ ಇರುತ್ತೆ B&C, ನಿಮಗೆ ಒಂದು ಸ್ಪೆಷಲ್ ಕೋಟಾ ಸಿಗಬೇಕು ಅಂತೇಳಿ ನಮ್ಮ 2ನೇ ಒತ್ತಾಯ. 3ನೇದು, ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದ್ದಾರೆ, ಆ ಬಿಲ್ಡಿಂಗು ಹಾಗೂ ಜಾಗ ಸ್ವಲ್ಪ ವಿವಾದದಲ್ಲಿದೆ. ಅಥವಾ ಲೀಸ್ ಇರ್ಬೋದು ಅಥವಾ ಬಿಲ್ಡಿಂಗ್ ಫಂಡ್ ಇರ್ಬೋದು, ಅದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಕಂಡುಹಿಡಿಬೇಕು. ಇದಕ್ಕೆ ನಿಮ್ಮಗಳು ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ
ವಾಗ್ದಾನ ಕೊಡೋದಕ್ಕೆ ನಾವೆಲ್ಲರೂ ಇಚ್ಛೆ ಪಡ್ತೀವಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಒಪ್ತಿರ್ತಾರೆ ಅದನ್ನ. ನಿಮ್ಗೊಂದು ಒಳ್ಳೆ ಭವನ, ಶಾಶ್ವತವಾದಂತ ಪರಿಹಾರ ಬೇಕು ಅಂತೇಳಿ. ಅದರ ಜೊತೆಗೆ ಈಗ ನಿಮ್ಮ ಏನು ಬಿಲ್ಡಿಂಗ್ಸ್ಗಳಿದಾವೆ ಅಥವಾ ತುಮಕೂರಿನ ಇಲ್ಲಿ ನಮ್ಮ ಎದುರುಗಡೆ ಇರ್ತಕ್ಕಂಥ ಲೈಬ್ರರಿಯಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್, ಅದು SSB SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, UPSC KPSC ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಇರ್ಬೋದು, ನಿಮಗೆ ಒಂದು ಕೌನ್ಸಿಲಿಂಗ್ ಮಾಡೋಂಥದ್ದು, ಆ ಪರೀಕ್ಷೆ ತಗೊಳ್ಳೋ ಅಂತ ಆ ವಿಧಿವಿಧಾನಗಳು ಏನೇನಿದಾವೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾಹಿತಿ ಕೊಟ್ಟು, ನಮ್ಮ ಮುಖ್ಯ ಉದ್ದೇಶ ನಮ್ಮ ಯುವಕರು ಸಬಲೀಕರಣ ಆಗ್ಬೇಕು, ಯೂತ್ ಎಂಪವರ್ಮೆಂಟ್ ಅಂತೇಳಿ ಇವತ್ತಿನ ಒಂದು ಸಂದೇಶ. ಹಾಗೇನೆ ಎರಡನೇದು, ಇವತ್ತು ನೀವು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಕಾರ್ಗಿಲ್ ವಿಜಯೋತ್ಸವ 25ನೇ ವರ್ಷದ ಈ ಕಾರ್ಯಕ್ರಮದಿಂದ PSC, RDC, PBSC, LIC, CITC ಈ ರೀತಿ ಸುಮಾರು ಶಿಬಿರಗಳನ್ನ ಏರ್ಪಡಿಸಿ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ. ಸಾವಧಾನ್, ವೇರ್ ದ ಕ್ಯಾಪ್. ಅಟೆನ್ಷನ್. ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ವಾಯುಸೇನೆಯಲ್ಲಿ ಸಾಕಷ್ಟು ಜನ ಕಾರ್ಗಿಲ್ ಯುದ್ಧದಲ್ಲಿ, ಅದು ಯುದ್ಧ ಅನ್ನೋದು ಆಪರೇಷನಲ್ಲಿ ಸ್ವತಃ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ನೊಂದು ನೋಡಿ ಅಂತ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ. ಅದು ಯಾಕೆ ಅಂತಂದರೆ ನಮಗೆ ಅದೊಂದು ಜೀವನದಲ್ಲಿ ಅತಿ ಉತ್ತಮವಾದಂಥ ಒಂದು ಅವಕಾಶ. ದೇಶಕ್ಕೋಸ್ಕರ, ಒಂದು ದೇಶ ರಕ್ಷಣೆಗೋಸ್ಕರ ನಾವು ಆ ಸಮಯವನ್ನು ನಾವು ಹೇಗೆ ಉಪಯೋಗಿಸ್ಕೊಂಡು ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಉದಾಹರಣೆನ ನಾನು ಕೊಡ್ತೀನಿ. ಯಾಕೆಂದರೆ ಸಮಯ, ಮಳೆ ಇದೆ, ಸಾಕಷ್ಟು ಸಮಯ ಇಲ್ಲದ್ರಿಂದ ನನ್ನ ಒಂದು ಅನುಭವನ, ನಾನು ಸೈನ್ಯಕ್ಕೆ ಸೇರಿದ ನಂತರ ನನಗೆ ಕಾರ್ಗಿಲ್ ವಾರ್ ನಡಿಬೇಕಾದ್ರೆ ನನಗೆ 4 ವರ್ಷ ಸರ್ವಿಸ್ ನಡೀತಾ ಇತ್ತು. ಸಾಕಷ್ಟು ಸುಮಾರು ತಿಳಿದಿರುತ್ತೆ. ಚಟ್ನಿ ಬ್ರಿಗೇಡ್ ಅಂತ ಒಂದು 104 ಬ್ರಿಗೇಡ್, 108 ಬ್ರಿಗೇಡಲ್ಲಿ ತಂಗ್ದಾರಲ್ಲಿ ನಾನು ಸರ್ವಿಸ್ ಮಾಡ್ತಾ ಇರ್ತೀನಿ. ನನಗಿನ್ನು